ಸೈಟ್ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ 30 ರಿಂದ 35 ಲಕ್ಷ ಅಮೌಂಟ್ ಬೇಕೇ ಬೇಕು. ಹೌದು ಸರ್, ಹೌದು. ಸೊ ಇಷ್ಟ ಅಮೌಂಟ್ ಎಲ್ಲರ ಹತ್ರನೂ ಇರಲ್ಲ. ಹೌದು, ಒಂದು ಸೈಟ್ ತಗೋಬೇಕು, ಅದು ನಮ್ ಬೆಂಗಳೂರು ಹತ್ರನೇ ಇರುವಂತ ಸೈಟ್ ತಗೊಂಡ್ರೆ ಅಂದ್ರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹೌದು ಸರ್, ಅದೇನಂದ್ರೆ ಏಕಾತ ಪ್ರಾಪರ್ಟಿ ಇರಬೇಕು ಅಥವಾ ಅಪ್ರೂವ್ ಮಾಡಿರಬೇಕು ಅನ್ನೋದು ಒಂದು ಕಂಡೀಷನ್ ಇರ್ತಾರೆ. ಬರೀ 5,000. ಏನ್ ಸರ್ ಇದು, ಬರೀ 5,000 ರೂಪೀಸ್ ಕಟ್ಕೊಂಡು ನಾವು ಸೈಟ್ ತಗೋಬಹುದಾ? ಹೌದು ಸರ್, ಬರೀ 5,000 ಮಾತ್ರ ಕಟ್ಟೋದು. ಬಡ್ರು ಜನ ಕೂಡ ಈಗ ಸೈಟ್ ತಗೋವಂತದ್ದು ಕಾಲ ಬಂದೇ ಬಿಡುತ್ತೆ ಈಗ. ಹೌದು ಸರ್, ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಕಂಪನಿ ಮೂಲಕ ಸೈಟ್ ನ ಪರ್ಚೇಸ್ ಮಾಡಿ ಅವರು ಮನೆ ಕಟ್ಕೊಳ್ಳೋ ಅವಕಾಶ ನಾವು ಕೊಡ್ತಾ ಇದ್ದೀವಿ. ಟೋಟಲ್ 5 ಏರಿಯಾದಲ್ಲಿ ಸೈಟ್ಸ್ ನ ನಾವು ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇದ್ದೀವಿ. ನಾವು ಲೋನ್ ಅವಕಾಶನ ಕೊಡಿಸ್ತೀವಿ. ಒಂದು ಟೋಟಲ್ 5 ಲೊಕೇಶನ್ಸ್ ಅಲ್ಲಿ ಪ್ರಾಪರ್ಟೀಸ್ ರೆಡಿ ಮಾಡ್ತಾ ಇದ್ದೀವಿ. ಓಕೆ. ತುಮಕೂರು ರೋಡು, ಮಾಗಡಿ ರೋಡು, ಮೈಸೂರು ರೋಡು. ತುಮಕೂರು ರೋಡಲ್ಲೇ 3 ಕಡೆ ಮಾಡ್ತೀವಿ ಸರ್. ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಸರ್. 100% ಅಗ್ರಿಮೆಂಟ್ ಇರುತ್ತೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಮ್ಯುನಿಟೀಸ್ ಏನೇನು ಕೊಡಬೇಕು, ಸೇಮ್ ಅಮ್ಯುನಿಟೀಸ್ ಅಂದ್ರೆ 30 ಫೀಟ್ ರೋಡ್ ಆಗಲಿ, ಆಮೇಲೆ ವಾಟರ್ ಕನೆಕ್ಷನ್, ಸ್ಯಾನಿಟರಿ, ಡ್ರೈನೇಜು, ಇವೆಲ್ಲಾನು ನಮ್ಮ ಲೇಔಟ್ ಅಲ್ಲಿ ಕೂಡ ಇರ್ತವೆ. ಇದೇ ಸೈಟ್ ನ ಆಫ್ಟರ್ 3 ಇಯರ್ಸ್ ನೀವು ಈ ರೇಟ್ಗೆ ಬೈ ಮಾಡೋಕೆ ಆಗೋದಿಲ್ಲ. ನಮ್ಮಲ್ಲಿ ಸೈಟ್ ತಗೊಳ್ಳೋರಿಗೆ ಏನಾದ್ರು ಬೆನಿಫಿಟ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಅದೇನಂತ ಹೇಳಿದ್ರೆ ಮಂತ್ಲಿ ಮಿನಿಮಮ್ 5 to 10 ಮೆಂಬರ್ಸ್ಗೆ ನಾವು ಗಿಫ್ಟ್ ನ ಕೊಡ್ತೀವಿ. 24 ಮಂತ್ ಅಲ್ಲಿ ಆಲ್ಟೋ ಕಾರ್ ಕೊಡ್ತೀವಿ. ವೀಕ್ಷಕರಿಗೆ ಏನ್ ಹೇಳ್ಬೇಕಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ಬಯಸಿದ್ದೀರಾ ಸರ್? ಇವತ್ತೊಂದು ವಿಶೇಷವಾದಂತ ಕಸ್ಟಮರ್ಗೆ ಒಂದು ಆಫರ್ ನ ಕೊಡ್ತಾ ಇದ್ವಿ. ಹೇಳಿ ಸರ್. ಯಾವ ತರ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾರೇ ಆಗಲು ಸೈಟ್ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ 30 ರಿಂದ 35 ಲಕ್ಷ ಅಮೌಂಟ್ ಬೇಕೇ ಬೇಕು. ಹೌದು ಸರ್, ಹೌದು. ಸೊ ಇಷ್ಟ ಅಮೌಂಟ್ ಎಲ್ಲರ ಹತ್ರನೂ ಇರಲ್ಲ. ಹೌದು, ಎಷ್ಟೊಂದ್ ಜನ ಬಡವರು ಇರ್ತಾರೆ. ಲೋ ಬಡ್ಜೆಟ್ ಸೈಟ್ ಬಡ್ಜೆಟ್ ಅಲ್ಲಿ ಸೈಟ್ ಬೈ ಮಾಡ್ಬೇಕು ಅನ್ನೋ ಎಷ್ಟೋ ಜನ ಬಡವರು ಇರ್ತಾರೆ. ಅಂದ್ರೆ ಲೋ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅವ್ರಿಗೆಲ್ಲ ಇಷ್ಟ ಅಮೌಂಟ್ ಕೊಟ್ಟು ಸೈಟ್ ಪರ್ಚೇಸ್ ಮಾಡೋಕ್ ಆಗೋದಿಲ್ಲ. ಅಂತವ್ರಿಗೆ, ಅಂತ ಜನಕ್ಕೆ ನಾವು ಒಂದು ಲೋ ಬಡ್ಜೆಟ್ ಅಲ್ಲಿ ಆಮೇಲೆ ಮಂತ್ಲಿ EMI 5,000 ಕಟ್ಕೊಂಡು ಹೋಗೋ ಒಂದು ಆಪ್ಷನ್ ಅಲ್ಲಿ ಕಸ್ಟಮರ್ಸ್ಗೆ ನಾವು ಸೈಟ್ ನ ಇವತ್ತು ಪ್ರೊವೈಡ್ ಮಾಡೋಕೆ ಒಂದು ಹೊಸದಾಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ನ ರೆಡಿ ಮಾಡಿದ್ವಿ. ಸೂಪರ್ ಸರ್, ಸೂಪರ್. ಅಂದ್ರೆ ಈಗ ಕನಸಿರುತ್ತೆ ಎಲ್ಲರಿಗೂ ಒಂದು ಸೈಟ್ ತಗೋಬೇಕು, ಅದು ನಮ್ ಬೆಂಗಳೂರು ಹತ್ರನೇ ಇರುವಂತ ಸೈಟ್ ತಗೊಂಡ್ರೆ ಅಂದ್ರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹೌದು ಸರ್, ಅದ್ ಹೆಂಗಂತ ಹೇಳಿದ್ರೆ ಬಿಫೋರ್ ಮೊನ್ನೆ 5-6 ಮಂತ್ಸ್ ಬ್ಯಾಕ್ ವರೆಗೂ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ 10 to 15 ಲ್ಯಾಕ್ ಅಲ್ಲಿ ಪ್ರತಿಯೊಬ್ಬರಿಗೂ ಸೈಟ್ ಸಿಗ್ತಾ ಇತ್ತು. ಬಟ್ ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಸರ್ಕಾರ ಏನ್ ಮಾಡಿದ್ದಾರೆ, ಕಂಪಲ್ಸರಿ ಮಾನ್ಯತೆ ಪಡೆದಿರೋ ಸೈಟ್ಗಳು ಮಾತ್ರ ಪರ್ಚೇಸ್ ಮಾಡಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತವ್ರೆ. ಅಂದ್ರೆ ಏಕಾತ ಪ್ರಾಪರ್ಟಿ ಇರಬೇಕು ಅಥವಾ ಅಪ್ರೂವ್ ಮಾಡಿರ್ಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತವ್ರೆ. ಸೊ ಹಾಗಾಗಿ ಈ ಖಾತೆ ಆಗಿರೋ ಸೈಟ್ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ನಾವು ಅಪ್ರೂವ್ಡ್ ಆಗಿರೋ ಲೇಔಟ್ ನ ಮಾತ್ರ ನಾವು ಅಲ್ಲಿ ಸೈಟ್ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ. ಹೌದು, ಆ ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ 25 to 30 ಲ್ಯಾಕ್ ಅಮೌಂಟ್ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟಿರುತ್ತೆ. ಅಷ್ಟು ಅಮೌಂಟ್ ಇರೋ ಸೈಟ್ ಅವ್ರು ಬೈ ಮಾಡ್ಬೇಕಂತ ಹೇಳಿದ್ರೆ, ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಮಿನಿಮಮ್ 8 ರಿಂದ 9 ಲಕ್ಷ 10 ಲಕ್ಷ ಅವ್ರು ಅಡ್ವಾನ್ಸ್ ತುಂಬಲೇಬೇಕು. ಹೌದು, ಅಷ್ಟು ಅಮೌಂಟ್ ಇಲ್ದ್ರವ್ರು ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು? ಅದೇ ಸರ್, ಕನಸಾಗಿ ಉಳಿಯುತ್ತಲ್ವಾ? ಸೊ ಅಂತವ್ರಿಗೆ ನಾವು ಅವ್ರ ಕನಸನ್ನ ನನಸು ಮಾಡೋಕೆ ಒಂದು ಹೊಸದಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ನಾವು ತಂದಿದ್ವಿ. ಅದು ಬಂದು ಮಂತ್ಲಿ 5,000 ಕಟ್ಕೊಂಡು ಹೋಗೋದು ಮಾತ್ರ. ಹೌದಾ? ಬರೀ 5,000. ಏನ್ ಸರ್ ಇದು, ಬರೀ 5,000 ರೂಪೀಸ್ ಕಟ್ಕೊಂಡು ನಾವು ಸೈಟ್ ತಗೋಬಹುದಾ? ಹೌದು ಸರ್, ಬರೀ 5,000 ಮಾತ್ರ ಕಟ್ಟೋದು. ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ 50,000 ಇರುತ್ತೆ. ಮಂತ್ಲಿ 5,000 ಕಟ್ಕೊಂಡು ಹೋಗೋದು ಅಷ್ಟೇ ಇರುತ್ತೆ ಸರ್. ಸೂಪರ್ ಸರ್, ಏನ್ ಸರ್ ಇದು ಬಹಳ ಖುಷಿ ಆಯ್ತು. ಇವನ್ ಬಡ್ರು ಜನ ಕೂಡ ಈಗ ಸೈಟ್ ತಗೋವಂತದ್ದು ಕಾಲ ಬಂದೇ ಬಿಡುತ್ತೆ ಈಗ. ಹೌದು ಸರ್, ಆಕ್ಚುಲಿ ಏನಂತಂದ್ರೆ ಈಗ ಸೈಟ್ ಸಿಟಿ ಒಳಗಂತೂ ಬಡವರು ಪರ್ಚೇಸ್ ಮಾಡೋಕ್ ಆಗೋದಿಲ್ಲ. ಹೌದು, ಕಂಪಲ್ಸರಿ ಅವ್ರು ಸಿಟಿ ಔಟ್ಸ್ಕಟ್ಟಲ್ಲೇ ಪರ್ಚೇಸ್ ಮಾಡ್ಬೇಕು. ಸಿಟಿ ಒಳಗೆ ಪರ್ಚೇಸ್ ಮಾಡ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡಾಗತ್ತೆ. ಹೌದು, ಬಟ್ ನಮ್ ಪ್ರಾಜೆಕ್ಟ್ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸೈಟ್ ಪರ್ಚೇಸ್ ಮಾಡೋ ಅವಕಾಶ ನಾವು ಕೊಡ್ತಾ ಇದೀವಿ. ಅಂದ್ರೆ ಮಿಡಿಲ್ ಕ್ಲಾಸ್, ಈ ತಳ್ಳೋ ಗಾಡಿಯವರಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಆಮೇಲೆ ಸಣ್ಣ ಸಣ್ಣ ಅಂಗಡಿ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅವ್ರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಕಂಪನಿ ಮೂಲಕ ಸೈಟ್ ನ ಪರ್ಚೇಸ್ ಮಾಡಿ ಅವರು ಮನೆ ಕಟ್ಕೊಳ್ಳೋ ಅವಕಾಶ ನಾವು ಕೊಡ್ತಾ ಇದೀವಿ. ಸೂಪರ್. ಈಗ ನನಗೇನಂತಂದ್ರೆ ಫಸ್ಟ್ ನೀವು ಹೇಳಿ ಯಾವ ತರ ಬೆಳೀತಾ ಇದೆ ರಿಯಲ್ ಎಸ್ಟೇಟ್, ಯಾವ ತರ ಬೆಳೀತಾ ಇದೆ ಅಂತ ಅದ್ರ ಬಗ್ಗೆ. ಸರ್ ನೋಡಿ ಸರ್, ಆಕ್ಚುಲಿ ಬಂದು ಬೆಂಗಳೂರು ಬಿಫೋರ್ 20 years ಬ್ಯಾಕ್ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ನಿಮ್ಗೆ ಸುಂಕದಕಟ್ಟೆ, ಮಾಗಡಿ ರೋಡ್ ಅಲ್ಲಿ ಸುಂಕದಕಟ್ಟೆವರೆಗೆ ಮಾತ್ರ ಇತ್ತು. ಹೌದು, ಇನ್ನು ತುಮಕೂರು ರೋಡ್ ಕಡೆ ನೋಡ್ಕೊಂಡ್ರೆ 8ನೇ ಮೈಲಿ ಜಾಲನ್ ಕ್ರಾಸ್ ಲಾಸ್ಟ್ ಇತ್ತು ಡೆವಲಪ್ಮೆಂಟ್, ಫುಲ್ ಡೆವಲಪ್ಮೆಂಟ್.
ಈಗ ನೀವು ಡೆವಲಪ್ಮೆಂಟ್ ಚೆಕ್ ಮಾಡ್ಕೊಂಡಿದ್ರೆ ಯಾವುದೇ ರೋಡ್ ಬೆಂಗಳೂರಲ್ಲಿ ಯಾವುದೇ ಮೂಲೆ ನೋಡ್ಕೊಂಡ್ರು ಕೂಡ ನಿಮ್ಗೆ ಹೊಸೂರು ರೋಡ್ ಹೊಸೂರು ಡೆವಲಪ್ಮೆಂಟ್ ಆಗಿದೆ, ಈ ಹೊಸಕೋಟೆವರೆಗೂ ಡೆವಲಪ್ಮೆಂಟ್ ಆಗಿದೆ. ಪ್ರತಿ ಏರಿಯಾದಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಸಿಟಿ ಸೆಂಟರ್ ಪಾಯಿಂಟ್ ಇಂದ ಅಪ್ ಟು 30 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ 50 ಕಿಲೋಮೀಟರ್ ಡೆವಲಪ್ಮೆಂಟ್ ಆಗಿದೆ. ಅದೇ ಸರ್, ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ಬಡವರು ಸೈಟ್ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ಬೇಕು? ಅವ್ರ ಹತ್ರ ದುಡ್ಡು ಇರತ್ತಾ? ಅಷ್ಟು ಅಮೌಂಟ್ ಇರತ್ತಾ? ಇಲ್ಲ ಸರ್. ಮತ್ತೇನ್ ಮಾಡ್ಬೇಕು? ಅದೇ ಕನಸಾಗಿ ಇಟ್ಕೊಂಡು ಅದು ಹಂಗೆ ಉಳ್ಕೊಳತ್ತಲ್ವಾ? ಮತ್ತೆ ಅವ್ರ ಸೈಟ್ ಬೈ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ನಮ್ಮಂತವ್ರ ಒಂದು ಆಪ್ಷನ್ ಕೊಡ್ಲೇಬೇಕಲ್ಲ ಅವ್ರಿಗೆ. ಅದೇ ಸರ್, ಅದಕ್ಕೆ ನಾವೇನ್ ಮಾಡಿದೀವಿ, ಟೋಟಲ್ 5 ಏರಿಯಾದಲ್ಲಿ ಸೈಟ್ಸ್ ನ ನಾವು ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇದ್ವಿ. ಓಕೆ, ನಾವು ಹೊಸ ಪ್ರಾಜೆಕ್ಟ್ ನ ಶುರು ಮಾಡ್ತಾ ಇದೀವಿ. ಸೊ ಈ ಪ್ರಾಜೆಕ್ಟ್ಸ್ ಬಂದು ತುಮಕೂರು ರೋಡ್, ಓಕೆ, ತುಮಕೂರು ರೋಡ್ ಇಂದ ಮತ್ತೆ ನೆಲಮಂಗಲ ಟು ಹಾಸನ್ ರೋಡ್, ನೆಲಮಂಗಲ ಟು ದಾಬಸ್ಪೇಟೆ ರೋಡ್, ನೆಲಮಂಗಲ ಟು ದೊಡ್ಡಬಳ್ಳಾಪುರ ರೋಡ್. ಈ ನೆಲಮಂಗಲ ಸರೌಂಡಿಂಗ್ ಫಸ್ಟ್ 3 ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತೀವಿ ನಾವು. ಓಹೋ, ಓಕೆ. ರೀಸನ್ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಆಲ್ರೆಡಿ ನೆಲಮಂಗಲದಲ್ಲಿ ನಿಯರ್ ಬೈ ಏರ್ಪೋರ್ಟ್ ಬರ್ತಿದೆ ಅಂತ ಗೊತ್ತಾಗಿದೆ, ಪ್ರತಿಯೊಬ್ಬರಿಗೂ ಗೊತ್ತು. ಸೆಕೆಂಡ್ ಏರ್ಪೋರ್ಟ್ ಬರ್ತಿದೆ ಅಂತ. ಸೊ ಫಸ್ಟ್ ಏರ್ಪೋರ್ಟ್ ಈಗಾಗಲೇ ಈಗ ಆ ಕಡೆ ಸೈಟ್ ಬೈ ಮಾಡ್ಬೇಕಂದ್ರೆ ಜಾಗಗಳಿಲ್ಲ. ತಗೋಬೇಕಂದ್ರೂ ಕೂಡ ಮಿನಿಮಮ್ 4,000 to 5,000 rupees ಪರ್ ಸ್ಕ್ವೇರ್ ಫೀಟ್ ರೇಟ್ ಎಲ್ಲಿದೆ. ಹೌದು, ಬಟ್ ಅಷ್ಟು ರೇಟ್ ಇಟ್ಟು ಬಡವರು ಪರ್ಚೇಸ್ ಮಾಡೋಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಮಂತ್ಲಿ 5,000 ಮಾತ್ರ ಕಟ್ಕೊಂಡು ಹೋಗೋ ಒಂದು ಆಪ್ಷನ್ ಕೊಡ್ತಾ ಇದೀವಿ. ಓಕೆ, ಜಸ್ಟ್ ಮಂತ್ಲಿ 5,000 rupees ಕಟ್ಬೇಕು. ಬರೀ 5,000 rupees. ಸೂಪರ್ ಸರ್, ಸೂಪರ್. ಬರೀ 5,000 ಕಟ್ಕೊಂಡು ಹೋಗ್ತಾ ಇರ್ಬೋದು. ಸೊ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ 50,000 ಮಾತ್ರ ಇರುತ್ತೆ. ಸೊ ಅದೇ ಇದ್ರ ಬಗ್ಗೆ ಇಯರ್ಸ್ ಕಟ್ಕೊಂಡು ಹೋದ್ರೆ ಸಾಕು. 2 to 3 years ಆದ್ಮೇಲೆ ಸೊ ಅವ್ರ ಹತ್ರ ಅಮೌಂಟ್ ಇತ್ತಂತ ಹೇಳಿದ್ರೆ ಸೊ ಬ್ಯಾಲೆನ್ಸ್ ಅಮೌಂಟ್ ನ ಪೇ ಮಾಡಿ ರಿಜಿಸ್ಟ್ರೇಷನ್ ಮುಗಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು ಲೋನ್ ಅವಕಾಶನ ಕೊಡಿಸ್ತೀವಿ. ಏಕಾದ ಪ್ರಾಪರ್ಟಿ ಇರೋದ್ರಿಂದ ಎಲ್ಲ ಕಡೆ ನೀವು ಎಲ್ಲಿ ಯಾವುದೇ ಬ್ಯಾಂಕ್ ಹೋದ್ರು ಕೂಡ ಅವ್ರಿಗೆ ಲೋನ್ ಸಿಗತ್ತೆ. ಇನ್ನೊಂದ್ ಏನಂತ ಹೇಳಿದ್ರೆ ಈ ಸೈಟ್ ಕಾಸ್ಟ್ ಬಂದು ಕೇವಲ 18 ಇಂದ 20 ಲಕ್ಷ ಮಾತ್ರ ಇರುತ್ತೆ. ಹೌದಾ? ಹೌದು. ಏನ್ ಸರ್ ಇದು? ಫಸ್ಟ್ ಇದು ಈ ತರ ಒಂದು ಆಫರ್ ಕೊಡ್ತಿದ್ದಾರೆ, 5,000 ರೂಪಾಯಿ ತುಂಬಿಕೊಂಡು ಹೋಗೋದು, ಅದ್ರ ಮೇಲೆ 18 ಲಕ್ಷದ್ದು. ಇದು ತುಂಬಾ ಖುಷಿ ಆಯ್ತು ಈ ತರ ಒಂದು ಸೇವೆ ಮಾಡ್ತಿದ್ದೀರಾ ಅಂತ. ಈಗ ಇದ್ರ ಬಗ್ಗೆ ನಂಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸರ್. ಇನ್ನೊಂದು ಕೆಲವು ಪ್ರಶ್ನೆಗಳು ಇರುತ್ತೆ, ಓಕೆ, ಅದ್ ಕೇಳ್ಕೊಂಡು ಹೋಗ್ತೀನಂತೆ ವಿಡಿಯೋದಲ್ಲಿ. ಸಾಮಾನ್ಯ ಪ್ರಶ್ನೆ ಕೇಳ್ಕೊಂತ ಹೋಗ್ತೀನಂತೆ. ಫಸ್ಟ್ ಇದು ಎಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಸ್ವಲ್ಪ ಡಿಟೇಲ್ ಆಗಿ ತಿಳಿಸ್ಕೊಂತ ಹೋಗಿ ನಮ್ಗೆ. ಸರ್, ನಮ್ಮ ಪ್ರಾಪರ್ಟೀಸ್ ಬಂದು ಟೋಟಲ್ 5 ಲೊಕೇಶನ್ಸ್ ಅಲ್ಲಿ ಪ್ರಾಪರ್ಟೀಸ್ ರೆಡಿ ಮಾಡ್ತಾ ಇದ್ದೀವಿ. ಓಕೆ. ತುಮಕೂರು ರೋಡ್, ಮಾಗಡಿ ರೋಡ್, ಮೈಸೂರು ರೋಡ್. ತುಮಕೂರು ರೋಡ್ ಅಲ್ಲೇ 3 ಕಡೆ ಮಾಡ್ತೀವಿ ಸರ್ ಒಟ್ಟು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಎಲ್ಲೆಲ್ಲಿ ನಾವು ಪ್ರಾಜೆಕ್ಟ್ ಬರುತ್ತೆ ತುಮಕೂರು ರೋಡ್ ಅಂತ. ಓಕೆ. ಇನ್ನು ಮಾಗಡಿ ರೋಡ್ ವಿಷಯಕ್ಕೆ ಬಂದ್ರೆ ಆಫ್ಟರ್ ತಾವರೆಕೆರೆ ಲೇಔಟ್ ನ ಮಾಡ್ತೀವಿ ಸರ್. ಏನಕ್ಕಂದ್ರೆ ಟಿಲ್ ತಾವರೆಕೆರೆ ಡೆವಲಪ್ಮೆಂಟ್ ಆಗಿದೆ. ಸೊ ಈಗ ನೀವು ಏಕಾತ ಪ್ರಾಪರ್ಟಿ ತಗೋಬೇಕು ಅಥವಾ ಅಪ್ರೂವ್ಡ್ ಆಗೋ ಲೇಔಟ್ ತಗೋಬೇಕಂತ ಹೇಳಿದ್ರೆ ತಾವರೆಕೆರೆ ಅಂತರನೇ ಸೈಟ್ ತಗೋಬೇಕಾಗಿರುತ್ತೆ. ಇನ್ ಕೇಸ್ ನೀವು ಮಾಗಡಿ ರೋಡ್, ನೀವು ಮೈಸೂರು ರೋಡ್ ತಗೋಬೇಕಂತ ಹೇಳಿದ್ರೆ ಮೈಸೂರು ರೋಡ್ ಅಲ್ಲಿ ಬಿಡಿದೆ ಆದ್ಮೇಲೆ ನಿಮ್ಗೆ ಸೈಟ್ಗಳು ಸಿಗ್ತವೆ. ಅಥವಾ ರಾಮಹಳ್ಳಿ ಕಡೆ ನಮ್ ಪ್ರಾಜೆಕ್ಟ್ ಕೂಡ ಇದೇ ಏರಿಯಾದಲ್ಲಿ ಇರ್ತಾವೆ ಸರ್. ಈಗ ನೀವು ಮೈಸೂರು ರೋಡ್ ಅಲ್ಲಿ ಸೈಟ್ ತಗೋಬೇಕಂತ ಅನ್ಕೊಂಡ್ರೆ ಮೈಸೂರು ರೋಡ್ ಅಲ್ಲಿ ಒಂದು ಆಪ್ಷನ್ ಬಂದು ರಾಮಹಳ್ಳಿ ಕಡೆ ಇದೆ, ಇನ್ನೊಂದು ಆಪ್ಷನ್ ಬಿಡ್ದಿ ಕಡೆ. ನೀವು ಯಾವ್ದಾದ್ರು ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ. ಎಲ್ಲಿ ನಾವು ಮೆಜಾರಿಟಿ ಪೀಪಲ್ ಎಲ್ಲಿ ಜನ ನಮ್ಮ ಅಪ್ಲಿಕೇಶನ್ ತುಂಬ್ತಾರೋ ಅಲ್ಲಿ ನಾವು ಫಸ್ಟ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಈಗ 5 ಲೊಕೇಶನ್ ಇರುತ್ತೆ, ಎಲ್ಲಿ ಮೆಜಾರಿಟಿ ಅಪ್ಲಿಕೇಶನ್ಸ್ ರೆಡಿ ಆಗತ್ತೆ ಅಲ್ಲಿ. ಈಗ ಹೆಂಗಂತ ಗೊತ್ತಾ ಸರ್, ಇವಾಗ ನಾವು ಪ್ರತಿ ರೋಡ್ ಅಲ್ಲಿ ಕೂಡ ನಾವೇನ್ ಲೊಕೇಶನ್ಸ್ ಹೇಳಿದೀವಿ, ಪ್ರತಿ ಲೊಕೇಶನ್ ಅಲ್ಲಿ ಕೂಡ 2 ರಿಂದ 3 ಜಾಗಗಳನ್ನ ನಾವು ಫೈನಲ್ ಮಾಡಿ ಇಟ್ಟಿದೀವಿ. ಬರೋ ಜನ ಮೆಜಾರಿಟಿ ಆಫ್ ದಿ ಜನ ನಮ್ಗೆ ಯಾವ ಏರಿಯಾದಲ್ಲಿ ಸೈಟ್ ಬೇಕಂತ ನಮ್ಗೆ ಅಪ್ಲಿಕೇಶನ್ ತುಂಬ್ತಾರೋ ಆ ಲೊಕೇಶನ್ ಅಲ್ಲಿ ಫಸ್ಟ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ ತುಮಕೂರು ರೋಡ್ ಅಲ್ಲಿ ತುಮಕೂರು ರೋಡ್ ಅಲ್ಲಿ ದಾಬಸ್ಪೇಟೆ ಕಡೆಗೆ ನಮ್ಗೆ ಜನ ಸೈಟ್ ಬೇಕಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಪ್ರಾಜೆಕ್ಟ್ ನ ಫಿನಿಶ್ ಮಾಡ್ತೀವಿ. ಅಲ್ಲಿ ನಮ್ದು ಆಲ್ರೆಡಿ 3 ಕಡೆ ಲೊಕೇಶನ್ಸ್ ಇದಾವೆ, ಅಂದ್ರೆ ಜಾಗಗಳಿದಾವೆ. ಆ ಲೊಕೇಶನ್ ಅಲ್ಲಿ ನಮ್ ಕಸ್ಟಮರ್ಗೆ ಅಲ್ಲಿ ಫಸ್ಟ್ ಫೇಸ್ 1 ನ ಸ್ಟಾರ್ಟ್ ಮಾಡಿ ಲೇಔಟ್ ನ ಕೊಡ್ತೀವಿ. ಸೊ ಹಾಗೆ ಬರ್ತಾ ಬರ್ತಾ ಎಲ್ಲಿ ಸೆಕೆಂಡ್ ರೂಟ್ ಜಾಸ್ತಿ ಆಗುತ್ತೆ ಅಲ್ಲಿ ನೆಕ್ಸ್ಟ್ ಪ್ರಿಫರೆನ್ಸ್ ಕಸ್ಟಮರ್ ನಮ್ಮ ಅಪ್ಲಿಕೇಶನ್ ಯಾವ ಏರಿಯಾ ತುಂಬಿರ್ತಾರೋ ಫೇಸ್ 2 ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು. ಓಕೆ. ಹಾಗೆ ಮಾತುಕತೆಯಲ್ಲಿ ಮಾಡಿದಾಗ ನೀವು ಏನೋ ಗಿಫ್ಟ್ ಲಕ್ಕಿ ವಾಚರ್ ಅಂತ ಹೇಳ್ತಾ ಇದ್ರಿ ಸರ್, ಅದು ತುಂಬಾ ಒಳ್ಳೆ ಬೆನಿಫಿಟ್ ಸರ್ ಕಸ್ಟಮರ್ಗೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಏನಂತ ಹೇಳಿದ್ರೆ ಈಗ ಬರೀ EMI ಕಟ್ಕೊಂಡು ಹೋಗ್ತಾ ಇದೀವಿ, ಮಂತ್ಲಿ EMI ಕಟ್ಕೊಂಡು ಹೋಗ್ತಾ, ಅವ್ರಿಗೆ ನಮಗೂ ಲಿಂಕ್ ಇರಲ್ಲ. ಮಹಾ ಅಂದ್ರೆ ಫೋನಲ್ಲಿ ಮಾತಾಡ್ತಾರೆ, ಸರ್ ಎಲ್ಲಿವರೆಗೂ ಬಂತು, ಏನು ಪ್ರಾಸೆಸ್ ಎಲ್ಲರಿಗೂ ನಡೆದಿದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಅದಲ್ಲದೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಎಂಕರೇಜ್ಮೆಂಟ್ ಮಾಡೋಕೆ ಕಸ್ಟಮರ್ಸ್ ಬರೀ ಅವ್ರ ಬಿಸ್ನೆಸ್ ಅಲ್ಲಿ ಅವ್ರು ಬಿಸಿ ಇರ್ತಾರೆ, ನಮ್ಮ ವರ್ಕ್ ನಾವು ಬಿಸಿ ಇರ್ತೀವಿ. ಸೊ ಹಾಗಾಗಿ ಈ ಬಿಸಿ ಇರೋದ್ರಿಂದ ಕಾಂಟ್ಯಾಕ್ಟ್ ಕಡಿಮೆ ಇರುತ್ತೆ. ಹೌದು.
ನಮ್ಮಲ್ಲಿ ಸೈಟ್ ತಗೊಳ್ಳೋರಿಗೆ ಏನಾದ್ರು ಒಂದು ಬೆನಿಫಿಟ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಒಂದು ಒಳ್ಳೆ ಬೆನಿಫಿಟ್ ಮಾಡ್ಬೇಕಂತ. ಓಕೆ. ಅದೇನಂತ ಹೇಳಿದ್ರೆ ಮಂತ್ಲಿ ಮಿನಿಮಮ್ 5 to 10 ಮೆಂಬರ್ಸ್ಗೆ ನಾವು ಗಿಫ್ಟ್ ನ ಕೊಡ್ತೀವಿ, ಅಂದ್ರೆ ರಿವಾರ್ಡ್ಸ್ ನ ಕೊಡ್ತೀವಿ. ಓಕೆ. ಯಾರು ನಮ್ಮಲ್ಲಿ ಅಪ್ಲಿಕೇಶನ್ ತುಂಬ್ತಾರಲ್ಲ ಆ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿ ನಾವು ಒಂದು ಲಕ್ಕಿ ಟಿಪ್ ನ ತೆಗಿತೀವಿ. ಓಕೆ. ಪ್ರತಿ ತಿಂಗಳು 5 ರಿಂದ 10 ಜನಕ್ಕೆ ನಾವು ರಿವಾರ್ಡ್ಸ್ ನ ಕೊಡ್ತೀವಿ. ಸೂಪರ್. ಅದರಲ್ಲಿ ಏನೇನು ಬರುತ್ತೆ ಸರ್ ಅಂತ? ಅದರಲ್ಲಿ ಫಸ್ಟ್ 5 ಮೆಂಬರ್ಸ್ಗೆ ನಾವು ಬೆಳ್ಳಿ ದೀಪಗಳು ಕೊಡ್ತೀವಿ ಸರ್. ಓಕೆ. ಆಮೇಲೆ ಹೋಮ್ ಅಪ್ಲೈನ್ಸಸ್ ಸೆಕೆಂಡ್ 5 ಮೆಂಬರ್ಸ್ಗೆ ಕೊಡ್ತೀವಿ. ಸೆಕೆಂಡ್ 5 ಮೆಂಬರ್ಸ್ಗೆ. ಸೊ ಇವರು ಆ ತಿಂಗಳು ಯಾರು ಗಿಫ್ಟ್ ಬಂದಿರುತ್ತೋ ಅವ್ರು ಅದೇ ತಿಂಗಳಲ್ಲಿ ಅಲ್ಲಿಂದ ಕ್ಲೋಸ್ ಆಗತ್ತೆ. ಅವ್ರು ಮತ್ತೆ ಸೆಕೆಂಡ್ ಮಂತ್ ಇಂದ ಗಿಫ್ಟ್ ಗಳಿಗೆ ಎಲಿಜಿಬಲ್ ಇರ್ತಿಲ್ಲ, ಆತರ ಏನಿಲ್ಲ. ಓಕೆ. ಎವ್ರಿ ಮಂತ್ ಅವರು ಟಿಲ್ 24 ಮಂತ್ಸ್ ನಮ್ಮ ಪ್ರಾಜೆಕ್ಟ್ ಪೀರಿಯಡ್ ಕಂಪ್ಲೀಟ್ ಆಗೋ ತನಕ ಅವರು ಪ್ರತಿ ಮಂತ್ ಎಲಿಜಿಬಿಲಿಟಿ ಇರ್ತಾರೆ. ಅಂದ್ರೆ ಈ ಮಂತ್ ಬಂದ ನೆಕ್ಸ್ಟ್ 6 ಮಂತ್ ಅಲ್ಲಿ ಬರ್ಬೋದು ಅಥವಾ 18th ಮಂತ್ ಕೂಡ ಬರ್ಬೋದು. ಪ್ರತಿ ತಿಂಗಳು ಅವರು ಗಿಫ್ಟ್ ತಗೊಳ್ಳೋ ಎಲಿಜಿಬಿಲಿಟಿ ಇರ್ತಾರೆ ಅವರು. ಓಕೆ ಸರ್, ಈಗ ಮೇನ್ ಪ್ರಶ್ನೆ ಬರ್ತೀನಿ ಅಂತ ನಾನು. ಕಿಂಗ್ ಪ್ರಾಪರ್ಟೀಸ್ಗೆ ಯಾಕೆ ನಂಬಬೇಕು ನಾವು? ಓಕೆ. ಮತ್ತೆ ಯಾಕೆ ಇವ್ರ ಸೈಟ್ ತೋರಿಸ್ತಾ ಇಲ್ಲ, ಬರೇ ಬೈ ಮಾತಾಗತ್ತೆ, ಯಾಕೆ ನಂಬಬೇಕು ಇವ್ರಿಗೆ? ಅಂಡ್ ಸಪೋಸ್ ನಾನು EMI ತುಂಬ್ಕೊಂತ ಹೋದಂತಂದ್ರೆ ಇವ್ರು ಏನಾದ್ರು ಓಡೋಗ್ಬಿಡ್ತಾರ, ಅದು ಇದಂತ ಪ್ರಶ್ನೆ ಇರುತ್ತೆ. ಓಕೆ. ಸೊ ಅದಕ್ಕೆ ಆನ್ಸರ್ ಮಾಡ್ಬಿಡಿ ಸರ್. ಸರ್ ನೀವು ಕೇಳಿದ ಕ್ವಶನ್ ನಿಜ. ಅಂದ್ರೆ ಹೇಗ್ ನಂಬಬೇಕು? ಜನ ನಮ್ಗೆ ಹೊಸಬರಾಗಿರ್ತಾರೆ. ಹೌದು. ಯಾರೋ ಏನೋ ಹೇಳ್ತಾವ್ರೆ, ಇವ್ರು ನಂಬಿ ನಾವು ಹೇಗ್ ತಗೊಳ್ಳೋದು ಅನ್ನೋ ಕ್ವಶನ್ ಮೆಂಡಲ್ ಇರುತ್ತೆ. ನೋಡಿ ಸರ್, ನಾವು ಫೀಲ್ಡ್ ಅಲ್ಲಿ 10 years ಇಂದ ಇದೀವಿ. ಓಕೆ. 10 years ಇಂದ ನಮ್ಗೆ ಈ ಒಂದು ಪ್ರಾಸೆಸ್ ಇಲ್ಲ. ಒಂದು ಜಮೀನ್ ತಗೊಂಡು 1-2 ಎಕರೆ 3 ಎಕರೆ ಜಮೀನ್ ತಗೊಂಡು ಲೇಔಟ್ ನ ಮಾಡಿ ಕೊಡ್ತಾ ಇದ್ವಿ. ಇದು ಇಲ್ಲಿವರೆಗೂ ನಡೆದಿದ್ದು. ಇವತ್ತೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಸರ್ಕಾರ ಕಂಪಲ್ಸರಿ ಖಾತಾ ಇರೋ ಸೈಟೇ ಕಸ್ಟಮರ್ ಬೈ ಮಾಡ್ಬೇಕು ಅನ್ನೋ ಒಂದು ಕಂಡೀಷನ್ ಇಡೋದ್ರಿಂದ ಬಡವರು ಸೈಟ್ ಬೈ ಮಾಡೋಕ್ಕಾಗಲ್ಲ. ನನಗೆ ಮೊನ್ನೆಲ್ಲ ಸುಮಾರು ಕಾಲ್ಸ್ ಬಂದಿದ್ದಾವೆ. ಅಂದ್ರೆ ಸರ್ ನಮ್ಮ ಹತ್ರ 1000 ರೂಪಾಯಿ ಇದೆ, ಅಂದ್ರೆ 12 ಲಕ್ಷಕ್ಕೆ 30-40 ಸೈಟ್ ಸಿಗುತ್ತಾ ಅಂತ ಕೇಳೋರೆ. ಓಕೆ. ಸರ್ ಅವ್ರ ಹತ್ರ 1000 ರೂಪಾಯಿ ಇದ್ದು 12 ಲಕ್ಷ ಸೈಟ್ ಬೈ ಮಾಡೋಕ್ ರೆಡಿ ಇದ್ರು ಕಡೆ ಕಸ್ಟಮರ್, ಅವರು ಪ್ರೆಸೆಂಟ್ ಸೈಟ್ ಬೈ ಮಾಡೋಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ಈ ಬಜೆಟ್ ಅಲ್ಲಿ ಅವರು ಸೈಟ್ ತಗೊಳಕ್ ಆಗೋದಿಲ್ಲ. ಏಕಾತ ಪ್ರಾಪರ್ಟಿ ಸಿಗೋದಿಲ್ಲ. ಅಪ್ರೂವ್ಡ್ ಲೇಔಟ್ ಅಲ್ಲಿ ಅವ್ರು ಸೈಟ್ ಬೈ ಮಾಡೋಕ್ ಆಗೋದಿಲ್ಲ. ಅವರು ಸೈಟ್ ಬೈ ಮಾಡ್ಬೇಕಂತ ಹೇಳಿದ್ರೆ ಅಪ್ರೂವ್ಡ್ ಲೇಔಟ್ ಅಲ್ಲಿ ಮಾತ್ರ ತಗೋಬೇಕು. ಅಪ್ರೂವ್ಡ್ ಲೇಔಟ್ ಅಲ್ಲಿ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2500 rupees ಸ್ಟಾರ್ಟ್ ಆಗುತ್ತೆ ರೇಟ್. ಅಂದ್ರೆ 30 ಲಕ್ಷ ಆಗುತ್ತೆ ಸರ್. ಹೌದು. 30 ಲಕ್ಷ ಬಡ್ಜೆಟ್ ಇರೋ ಸೈಟ್ 12 ಲಕ್ಷ ಅವ್ರು ತಗೊಳಕ್ ಆಗತ್ತಾ? ಆಗಲ್ಲ. ಅದೇ ಅವರು ನಮ್ಮ ಹತ್ರ ನಮ್ ಕಂಪನಿಗೆ ಬಂದು ಅವರು ಸೈಟ್ ಬೈ ಮಾಡಿದ್ರೆ ಅವ್ರಿಗೆ 2 ವರ್ಷದಲ್ಲಿ ವಿತೌಟ್ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಂತ್ಲಿ EMI ಕಟ್ಕೊಂಡು ಹೋಗ್ಬೋದು. ಇದು 0% EMI ಕೂಡ ಇದು ಮಾಡ್ತಿದ್ರ? 100% ಸರ್. ಸೂಪರ್ ಸರ್. ಯಾವುದೇ ಕಾರಣಕ್ಕೆ ಅವರು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಂಗಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಪ್ರೆಸೆಂಟ್ ಏನ್ ರೇಟ್ ಅವ್ರು ನಮ್ಮ ಹತ್ರ ಸೈಟ್ ಕಮಿಟ್ ಆಗಿರ್ತಾರೆ, ಯಾವ ರೇಟ್ 18 to 20 lakhs ಅಂತ ಏನ್ ಹೇಳಿದೀನಿ ನಾನು, ಇದೇ ರೇಟ್ ಅಲ್ಲಿ ಆಫ್ಟರ್ 2 years ಆಗ್ಲಿ 3 years ಆಗ್ಲಿ ನಮ್ಮ EMI ಕಂಪ್ಲೀಟ್ ಆದ್ಮೇಲೆ ಇದೇ ರೇಟ್ಗೆ ಕಸ್ಟಮರ್ ನಾವು ಸೈಟ್ ಕೊಡೋದು. ಅವತ್ತು ಅಪ್ರಿಸಿಯೇಷನ್ ಆಗಿದೆ ಇಷ್ಟು ಎಕ್ಸ್ಟ್ರಾ ಕಟ್ಟಿ ಅಂತ ನಾವು ಹೇಳೋದಿಲ್ಲ ಕಸ್ಟಮರ್ಗೆ. ಇವತ್ತೇನ್ ಕಮಿಟ್ ಆಗಿರ್ತೀವಿ ಅದೇ ರೇಟ್ ಕೊಡ್ತೀರಾ. ಆಫ್ಟರ್ ನಮ್ಮ EMI ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ಅದೇ ರೇಟ್ಗೆ ಸೈಟ್ ನ ಕೊಡ್ತೀವಿ. ಓಕೆ. ಆಮೇಲೆ ನಂಬಿಕೆ ಬಗ್ಗೆ ಕೇಳಿದ್ರಿ ಸರ್, ಹೇಗ್ ನಂಬೇಕಂತ ಕೇಳಿದ್ರಿ. ನೋಡಿ ಸರ್, ನಮ್ದು ಬಂದು ನಮ್ ಕಂಪನಿ ನಾವು ಲೀಗಲ್ ಆಗಿ ಏನೇನು ಮಾಡಬೇಕು ಎಲ್ಲ ಸರ್ಟಿಫಿಕೇಟ್ಸ್ ನಮ್ಮಲ್ಲಿ ಇದಾವೆ. ಆಮೇಲೆ ಸೈಟ್ ಬೈ ಮಾಡೋ ಕಸ್ಟಮರ್ಗೆ ನಾವು ಅಗ್ರಿಮೆಂಟ್ ನ ಮಾಡ್ಕೊಡ್ತೀವಿ ಸರ್. ಅಗ್ರಿಮೆಂಟ್ ಯಾವ ತರ ಅಂತ ಹೇಳಿದ್ರೆ, ಬರೀ ನಾರ್ಮಲ್ ಅಗ್ರಿಮೆಂಟ್ ಮಾಡ್ಕೊಡೋದಿಲ್ಲ. ಅಡ್ವೊಕೇಟ್ ಕಡೆಯಿಂದ, ಲಾಯರ್ ಅವ್ರ ಕಡೆಯಿಂದ ನಾವು ಲೀಗಲ್ ಆಗಿ ನೋಟ್ರಿ ಮಾಡಿಸ್ಕೊಡ್ತೀವಿ. ಲೆಡ್ಜರ್ ನೋಟ್ರಿ ಇರುತ್ತೆ ಸರ್ ಅದು. ಅಂದ್ರೆ ನಂಬರ್ ಸಮೇತ ಅವ್ರು ಮೆನ್ಷನ್ ಮಾಡಿ ಕೊಡ್ತಾರೆ. ಸೋನ್ಸೋ ಪರ್ಸನ್ ಬಿಟ್ವೀನ್ ಈ ಒಂದು ಅಗ್ರಿಮೆಂಟ್ ಇದೆ ಅಂದ್ಬಿಟ್ಟು ಅವ್ರೇನ್ ಲೆಡ್ಜರ್ ಎಂಟ್ರಿ ಮಾಡ್ಕೊಡ್ತಾರೆ. ಇದು ಲೀಗಲಿ ವ್ಯಾಲಿಡ್ ಇರುತ್ತೆ ಸರ್. ಲೀಗಲ್ ವ್ಯಾಲಿಡ್ ಇರುತ್ತೆ. ನಿಮ್ ಕ್ವಶನ್ ಇನ್ನೊಂದು ಕ್ವಶನ್ ನಾನು ಕೇಳ್ತೀನಿ ಸರ್. ಸಪೋಸ್ ನೀವು ಸೈಟ್ ಬೈ ಮಾಡ್ಬೇಕು ಅನ್ಕೊಂತೀರಾ ಒಂದು ಪರ್ಸನ್ ಹತ್ರ, ಪ್ರಾಸೆಸ್ ಏನಿರುತ್ತೆ ಹೇಳಿ? ಸೊ ಅದೇ ಲೈಕ್ ನಾರ್ಮಲ್ ಆಗಿ ಸೇಮ್ ಅಗ್ರಿಮೆಂಟ್ ಸೇಮ್ ಪ್ರಾಸೆಸ್ ಇರುತ್ತೆ. ಹೌದು. 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಹೌದು. 3 ತಿಂಗಳ ನಿಮ್ಗೆ ಇವತ್ತು ಕಮಿಟ್ ಆಯ್ತು ಅಂತ ಹೇಳಿದ್ರೆ ಈ ಡೇಟ್ ಇಂದ 90 days 3 months ಟೈಮ್ ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಅವರು ಕೊಡೋದು ಅಗ್ರಿಮೆಂಟ್ ತಾನೆ, ಸೇಮ್. ನೀವು ಅವ್ರು ನಂಬಲೇಬೇಕು ತಾನೆ? ನಂಬಲೇಬೇಕು. ಮತ್ತೆ ಯಾರಂತ ನಂಬ್ತೀರಾ ಸರ್ ನೀವು ಅವ್ರನ್ನ? ನಿಜ ತಾನೆ? ಹೌದು. ಸೊ ನಾವೇನ್ ಮಾಡ್ತೀವಿ, ಇದೇ ಒಂದು ಅಗ್ರಿಮೆಂಟ್ ಪ್ರಾಸೆಸ್ ನ ಲೀಗಲ್ ಆಗಿ ಲಾಯರ್ ಹತ್ರ ನೋಟ್ರಿ ಮಾಡಿಸಿ, ಲೆಡ್ಜರ್ ನೋಟ್ರಿ ಅಂದ್ರೆ ಅಲ್ಲಿ ನಂಬರ್ ಇರುತ್ತೆ. ಇನ್ ಕೇಸ್ ಏನಾದ್ರು ಇಶ್ಯೂ ಐತೆ ಅಂತ ಹೇಳಿದ್ರೆ ನೀವು ಲೀಗಲಿ ಫೈಟ್ ಮಾಡ್ಬೋದು. ಅಲ್ಲಿವರೆಗೂ ಹೋಗಲ್ಲ, ನಮ್ ಕಂಪನಿ ಅಲ್ಲಿವರೆಗೂ ಹೋಗೋಕ್ ಬಿಡಲ್ಲ. 10 ವರ್ಷದಿಂದ ನಮ್ಮ ಸರ್ವಿಸ್ ನಾವು ಯಾವ ರೀತಿ ಕೊಟ್ಟಿದೀವಿ ಅದೇ ಸರ್ವಿಸ್ ನ ಇನ್ ಮುಂದೆ ಕೂಡ ಕಸ್ಟಮರ್ಗೂ ಕೊಡ್ತೀವಿ ನಾವು. ಬಟ್ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಪ್ರೆಸೆಂಟ್ 15 ಲಕ್ಷ 20 ಲಕ್ಷ ಸೈಟ್ ಕಸ್ಟಮರ್ ಬೈ ಮಾಡೋಕ್ ಆಗೋದಿಲ್ಲ.
ಅವ್ರಿಗೂ ಕೂಡ ಒಂದು ಅಪ್ರೂವ್ಡ್ ಲೇಔಟ್ ಅಲ್ಲಿ ಸೈಟ್ ಕೊಡ್ಬೇಕು ಅನ್ನೋ ಒಂದು ಆಸೆ ನಮ್ದಿದೆ. ಅದು ಅವ್ರಿಗೂ ಮನೆ ಕಟ್ಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಸೊ ಅದೇ ಜನರಿಗೆ ಅನುಕೂಲ ಆಗ್ಲಿ ಅಂತ ನೀವು ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಸರ್. 100% ಅಗ್ರಿಮೆಂಟ್ ಇರುತ್ತೆ. ನಾವು ಆ ಸೈಟ್ ನಂಬರ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರ ಅಪ್ಲಿಕೇಶನ್ಸ್ ನಮ್ಗೆ ಸೀನಿಯಾರಿಟಿ ಪ್ರಕಾರ ಬಂದಿರ್ತಾರೆ ಅದ್ರ ಪ್ರಕಾರ ಸೈಟ್ ನಂಬರ್ ಅಲ್ಲೇ ಮೆನ್ಷನ್ ಮಾಡಿ ಕೊಡ್ತೀವಿ ಅವ್ರಿಗೆ. ಓಕೆ. ಸೊ ಈಗ ಅದೊಂದ್ ಸ್ವಲ್ಪ ನಿಮ್ದು ಏನಿದೆಯಲ್ಲ ಪಾಂಪ್ಲೆಟ್ ಅದೊಂದ್ ಸ್ವಲ್ಪ ತೋರಿಸ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. 100% ಅಪ್ಲಿಕೇಶನ್ಸ್ ನೋಡಿ ಸರ್, ನಮ್ಮ ಅಪ್ಲಿಕೇಶನ್ ಇಲ್ಲಿದೆ. ಇದರಲ್ಲಿ ನಾನು ನಿಮ್ಗೆ ಓವರ್ ಆಗಿ ಏನ್ ಹೇಳಿದ್ದೀನಿ ಸೇಮ್ ಡೀಟೇಲ್ಸ್ ಅಪ್ಲಿಕೇಶನ್ ಮೆನ್ಷನ್ ಮಾಡಿದ್ದೀವಿ ಸರ್ ನಾವು. ಆಮೇಲೆ ಜನರಲಿ ಡೌಟ್ ಇರುತ್ತೆ, ಇವ್ರು ಇಷ್ಟೆಲ್ಲ ಹೇಳ್ತಾವ್ರೆ ಬರೀ 5,000 EMI ಮಂತ್ಲಿ ಕಟ್ಕೊಂಡು ಅಂತ ಹೇಳ್ತಾವ್ರಲ್ಲ, ಎಲ್ಲಿ ಕೊಡ್ತಾರ ಡೌಟ್ ಇರುತ್ತೆ. ಹೌದು, ಮತ್ತೆ ಎಲ್ಲಾದ್ರೂ ನೀವು ಏನಾದ್ರು ಕಾರ್ಡಲ್ಲಿ ಕೊಟ್ಟರೆ ಸರ್ ಕಾರ್ಡಲ್ಲಿ ಕೊಡೋಕೆ ನಾವು ಲೇಔಟ್ ಮಾಡೋಕ್ಕೂ ಆಗಲ್ಲ. ಲೀಗಲ್ ಆಗಿ ಲೇಔಟ್ ಮಾಡೋಕ್ಕಾಗಲ್ಲ. ನಾವು ಮಾಡೋದು ಅಪ್ರೂವ್ಡ್ ಲೇಔಟ್. ಹೌದು, ಅಪ್ರೂವ್ಡ್ ಲೇಔಟ್ ಅಂತ ಹೇಳಿದ್ರೆ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅಮ್ಯುನಿಟೀಸ್ ಏನೇನು ಕೊಡಬೇಕು ಸೇಮ್ ಅಮ್ಯುನಿಟೀಸ್ ಅಂದ್ರೆ 30 feet ರೋಡ್ ಆಗ್ಲಿ, ಆಮೇಲೆ ವಾಟರ್ ಕನೆಕ್ಷನ್, ಸ್ಯಾನಿಟರಿ, ಡ್ರೈನೇಜು, ಇವೆಲ್ಲಾನು ನಮ್ಮ ಲೇಔಟ್ ಅಲ್ಲಿ ಕೂಡ ಇರ್ತವೆ. ಆಮೇಲೆ ನೀವು ಕೇಳಿದ್ರಲ್ಲ ಎಲ್ಲೋ ಕಾಡಲ್ಲಿ ಕೊಡ್ತೀರಂತ, ಎಲ್ಲೋ ಕಾಡಲ್ಲಿ ಕೊಡಲ್ಲ ಸರ್. ನಾವೇನ್ ಏರಿಯಾಗಳು ಹೇಳಿದ್ವಲ್ಲ, ನೆಲಮಂಗ್ಲ, ಬಿಡದಿ, ತಾವರೆಕೆರೆ, ಈ ಸರೌಂಡಿಂಗ್ ಮಾತ್ರ ನಮ್ಮ ಲೇಔಟ್ ಬರ್ತವೆ ಸರ್. ಪ್ರಾಜೆಕ್ಟ್ ಹೊಸ ಪ್ರಾಜೆಕ್ಟ್ ನ ಈ ಸರೌಂಡಿಂಗ್ ಮಾತ್ರ ಮಾಡೋದು, ಎಲ್ಲೋ ದೂರದಲ್ಲಿ ಮಾಡಲ್ಲ. ಎಲ್ಲೋ ದೂರ ಮಾಡಿ ನಿಮ್ಗೆ ಕರ್ಕೊಂಡೋಗಿ ಅಲ್ಲಿ ಸೈಟ್ ಕೊಡಲ್ಲ ನಾವು. ಈ ನಿಯರ್ ಬೈ ಲೊಕೇಶನ್ಸ್ ಅಲ್ಲಿ ಮಾತ್ರ ಸೈಟ್ ಕೊಡೋದು. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಮನುಷ್ಯರಿಗೆ ಅಮ್ಯುನಿಟೀಸ್ ಬೇಕಲ್ಲ, ಅದು ಸೈಟ್ ಅಲ್ಲೇ ಇದೆ ಸರ್. ಅದು ಕಂಪಲ್ಸರಿ ಕೊಡ್ಲೇಬೇಕು ನಾವು. ರೀಸನ್ ಏನಂತ ಹೇಳಿದ್ರೆ, ಅವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅಪ್ರೂವ್ಡ್ ಕೊಡೋರು 100% ನಮ್ಗೆ ಸೈನ್ ಮಾಡಲ್ಲ. ಇವೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಅವರು ಅಪ್ರೂವ್ ನ ಕೊಡೋದು. ಇಲ್ಲ ಅಂತ ಹೇಳಿದ್ರೆ ಪೆಂಡಿಂಗ್ ಇಡ್ತಾರೆ. ಓಕೆ ಸರ್, ಈಗ ಸಪೋಸ್ ನೀವು ಈಗ EMI ಬಗ್ಗೆ ಮಾತಾಡಿದ್ರಿ ನೀವು, ಹಂಗೆ ನನಗೆ EMI ಕಟ್ಕೊಂತ ಹೋಗ್ತಾ ಇದೀನಿ ಅಂತ ತಿಳ್ಕೊಳ್ಳಿ. ನನಗೆ ಈಗ 12 ತಿಂಗಳು ತುಂಬಿದೆ, 13 ತಿಂಗಳು ತುಂಬಕ್ಕಾಗ್ಲಿಲ್ಲ, ನನಗೆ ಈಗ ಸ್ವಲ್ಪ ಇದನ್ನು ಆಯ್ತು, ನನ್ನ ಫ್ರೆಂಡಿಗೆ ಬೇಕಾಗಿದೆ ಅಂತ ತಿಳ್ಕೊಳ್ಳಿ, ಅವ್ನು ಟ್ರಾನ್ಸ್ಫರ್ ಮಾಡ್ಬೋದಾ ನಾನು ಅಂತ? ಅಂದ್ರೆ ಏನ್ ಗೊತ್ತಾ ಸರ್, ಜನರಲ್ಲಿ ನಾವು ಆ ರೀತಿ ನೀವು ಕಳ್ಕೊಬಿಡಿ ಅಂತ ಫಸ್ಟ್ ಗೈಡ್ ಮಾಡ್ತೀವಿ ಸರ್. 5,000 ಕಷ್ಟನೋ ಸುಖನೋ ನೀವು ಒಂದ್ 2 ವರ್ಷ ಕಟ್ಕೊಂಡು ಹೋದ್ರೆ ನಿಮ್ಗಾಗ್ಲಿ ನಿಮ್ಮ ಮಕ್ಕಳಿಗೆ ಒಂದು ಗೂಡು ಮಾಡ್ಕೋಬಹುದು. ಹೌದು. ಏನಕ್ಕಂತ ಹೇಳಿದ್ರೆ ಸರ್, ಎಷ್ಟೊಂದ್ ಜನ ಇವಾಗ LIC ಪೇ ಮಾಡ್ತಿರ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತಿರ್ತಾರೆ, ಅಥವಾ ಎಲ್ಲೇ ನೀವು ಒಂದ್ ತಿಂಗಳೆಲ್ಲ ಔಟ್ಸೈಡ್ ಹೋದ್ರು ಕೂಡ ಒಂದು 5,000 ಖರ್ಚಾಗತ್ತೆ. ಹೌದು. ಕಮಿಟ್ಮೆಂಟ್ ಇಟ್ಕೊಳ್ಳಿ ಸರ್ ತಿಂಗಳಿಗೆ. ನೀವು ಇದು ಕಮಿಟ್ಮೆಂಟ್ ನಾನು 5,000 ಕಟ್ಲೇಬೇಕಂತ ಒಂದು ಕಮಿಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ. ಕಮಿಟ್ಮೆಂಟ್ ಫಿಕ್ಸ್ ಮಾಡ್ಕೊಡೋದ್ರಿಂದ ನಿಮ್ಗೆ ನಿಮ್ ಮಕ್ಕಳಿಗೆ ಒಂದು ಗೂಡ್ ಮಾಡ್ಕೊಡ್ತೀವಿ, ಒಂದು ಇರೋದಕ್ಕೆ ಮನೆ ಮಾಡ್ಕೊಡ್ತೀರ, ಅವಕಾಶ ಅವ್ರಿಗೆ. ನೀವು ಇದೇ ಸೈಟ್ ನ ಆಫ್ಟರ್ 3 years ನೀವು ಈ ರೇಟ್ಗೆ ಬೈ ಮಾಡೋಕ್ ಆಗೋದಿಲ್ಲ. ಕಷ್ಟಪಟ್ಟು 5,000 ಕಟ್ಕೊಂಡು ಹೋದ್ರೆ ಸೈಟ್ ನಿಮ್ದಾಗತ್ತೆ. ಒಂದು ವೇಳೆ ಈ ಪೊಸಿಷನ್ ಅಲ್ಲೂ ಕೂಡ ನೀವು ಫ್ಯೂಚರ್ ಅಲ್ಲಿ ಸೈಟ್ ನೀವು EMI ಕಂಟಿನ್ಯೂ ಮಾಡೋಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಹೆಸರು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ತೊಂದರೆ ಏನಿಲ್ಲ. ಓಹೋ, ಸೊ ಅದು ಕೂಡ ಆಪ್ಷನ್ಸ್ ಇದೆ. ಆದ್ರೆ ಆಕ್ಚುಲಿ ಇಂತ ಒಂದು ಗೋಲ್ಡನ್ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಸರ್, ನಾವು ಆಕ್ಚುಲಿ ಏನಂತ ಹೇಳಿದ್ರೆ ಗೋಲ್ಡ್ ಆಪರ್ಚುನಿಟಿ ಕೊಡ್ತಾ ಇದ್ವಿ ಕಸ್ಟಮರ್ಗೆ. ಕಸ್ಟಮರ್ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಬಂದ್ರೆ ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ ಸರ್. ಓಕೆ ಸರ್, ಸ್ವಲ್ಪ ಕಿಂಗ್ ಪ್ರಾಪರ್ಟೀಸ್ ಇಂದು ಸ್ವಲ್ಪ ಅಪ್ಲಿಕೇಶನ್ ಹೇಳ್ಕೊಂಡು ನೋಡಿ ಸರ್. ಅಪ್ಲಿಕೇಶನ್ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿದೀವಿ. ಸೊ ನೇಮ್ ಇದೆ, ಮ್ಯಾರಿಡ್ ಅನ್ಮ್ಯಾರಿಡ್, ನಾಮಿನಿ ನೇಮ್ ಕೂಡ ಇದೆ ಸರ್. ನಾಮಿನಿ ನೇಮ್ ಏನಕ್ಕೆ ಕೊಟ್ಟಿದ್ದು ಅಂತ ಹೇಳಿದ್ರೆ, ಸಪೋಸ್ ಕಸ್ಟಮರ್ಗೆ ಏನಾದ್ರು ತೊಂದರೆ ಐತೆ ಅಂತ ಹೇಳಿದ್ರೆ, ಅಂದ್ರೆ ತೊಂದರೆ ಆಗ್ಬಾರ್ದು, ಸಪೋಸ್ ಏನಾದ್ರು ತೊಂದರೆ ಐತೆ ಅಂತ ಹೇಳಿದ್ರೆ ಇವ್ರೇನ್ ಸೈಟ್ ಬೈ ಮಾಡಿರ್ತಾರೆ ನಮ್ಗೆ, ಸೊ ಸೇಮ್ ಸೈಟ್ ಅವ್ರ ನಾಮಿನಿಗೆ ನಾವು ಕಂಟಿನ್ಯೂ ಮಾಡ್ಕೊಡ್ತೀವಿ. ಅದಕ್ಕೆ ನಾವೇನ್ ಮಾಡಿದ್ವಿ, ನಾಮಿನಿ ಡೀಟೇಲ್ಸ್, ರಿಲೇಶನ್ಶಿಪ್, ಅವ್ರ ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐಡಿ ಎಲ್ಲಾನು ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಾವು ಅದನ್ನ ಡೀಟೇಲ್ಸ್ ನ ತಗೊಂತೀವಿ ಯಾರ್ಯಾರು ಅಂತ. ಇದೊಂದು ಬೆನಿಫಿಟ್ ಇದೆ ಸರ್ ಅವ್ರಿಗೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಇದೆ. ಈಗ ನಾನೀಗ ಸಪೋಸ್ ನಾನು ಕಟ್ಕೊಂತ ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ಓಕೆ, ನನ್ಗೆ ಏನೇನ್ ಸಿಗತ್ತೆ ಅಂತಂದ್ರೆ, ಲೈಕ್ ನನ್ಗೆ ಅಪ್ಡೇಟ್ ಏನಾದ್ರು ಸಿಗತ್ತಾ ಅಂತ? 100% ಸರ್. ಸರ್, ನಾವು ಅಮೌಂಟ್ ಬಂದು ಬೈ ಹ್ಯಾಂಡ್ ತಗೊಳ್ಳೋದಿಲ್ಲ. ಓಕೆ, ವೆರಿ ಗುಡ್. ಕ್ಯಾಶ್ ಅಂತೂ ತಗೊಳ್ಳೋದಿಲ್ಲ. ನಮ್ದೊಂದು ಕಂಪನಿ ಅಕೌಂಟ್ ಇರುತ್ತೆ, ಆ ಕಂಪನಿಗೆ ನೀವು ಅಮೌಂಟ್ ನ ECS ಮೂಲಕ ಕಟ್ಬೋದು. ಸೊ ಅಂದ್ರೆ ಒಂದು ಟ್ರ್ಯಾಕ್ ಇರುತ್ತೆ, ನಾವು ಇದೇ ಕಂಪನಿ 100% ಟ್ರ್ಯಾಕ್ ಇರುತ್ತೆ ಸರ್. ಓಕೆ. ಅಂಡ್ ಸರ್, ಅದೇ ಇನ್ನೊಂದು ಪ್ರಶ್ನೆ ಏನಾಗುತ್ತೆ, ಇದು ಏನಾದ್ರು ಕಿಂಗ್ ಪ್ರಾಪರ್ಟೀಸ್ ಗೌರ್ಮೆಂಟ್ ಸರ್ಟಿಫೈಡ್ ಇದೆನಾ, ಹೇಗೆ ಏನು ಅಂತ? ಹೌದು ಸರ್, ನಮ್ಮ ಕಂಪನಿ ಬಂದು ಗೌರ್ಮೆಂಟ್ ಕಡೆಯಿಂದ ನಾವು ಲೈಸೆನ್ಸ್ ತಗೊಂಡೆ ರನ್ ಮಾಡ್ತಾ ಇದೀವಿ. ವಿತೌಟ್ ಲೈಸೆನ್ಸ್ ನಮ್ಗೆ ಕರೆಂಟ್ ಅಕೌಂಟ್ ಕೂಡ ಬ್ಯಾಂಕ್ ಅವರು ಕೊಡೋದಿಲ್ಲ ಸರ್. ಹೌದೌದು, ಇವೆಲ್ಲ ಕಂಪಲ್ಸರಿ ಇದ್ರೇನೆ ನಿಮ್ಗೆ ಕರೆಂಟ್ ಅಕೌಂಟ್ ಕೂಡ ಮಾಡ್ಲಿಕ್ಕೆ ಆಗೋದು. ಓಕೆ. ಸೊ ಇನ್ನೊಂದು ಅಕೌಂಟ್ಗೆ ಅಮೌಂಟ್ ತುಂಬಿಕೊಂಡು ಹೋಗ್ಬೇಕು ಸರ್ ಅವರು.
ಅದೇ ಕ್ಯಾಶ್ ಯಾವ್ದೇ ರೀತಿ ಹ್ಯಾಂಡ್ ತಗೊಳ್ಳೋದು, ಕ್ಯಾಶ್ ಯಾವ್ದೇ ರೀತಿ ಹ್ಯಾಂಡ್ ಇರಲ್ಲ, ತಗೊಳ್ಳೋದು. ಎಲ್ಲ ಕಂಪ್ನಿ ಅಕೌಂಟ್. ಅವ್ರಿಗೂ ಪ್ರೂಫ್ ಇರುತ್ತೆ ಸರ್, ಹೌದು ಯಾವ ಕಂಪನಿಲಿ ಅವ್ರು ಪೇ ಮಾಡಿದ್ದಾರೆ, ಹಾ ಹಾ ಎಷ್ಟೆಷ್ಟು ಅಮೌಂಟ್ ಪೇ ಮಾಡಿದ್ದಾರೆ, ಯಾವ ತೊಂದರೆ ಇರೋದಿಲ್ಲ ಅಲ್ವಾ. ನಾವು ಕ್ಯಾಶ್ ರಿಸಿಪ್ಟ್ ತಗೊಳ್ಳೋದು, ಅವ್ರ ಬೈ ಹ್ಯಾಂಡ್ ಕ್ಯಾಶ್ ತಗೊಳ್ಳೋದು ಆ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಕಂಪನಿ. ಸರ್ ಅದೇ ಈಗ ಅದೇ ಅಪ್ಡೇಟ್ ಅಂತ ನಾನು ಮಾತಾಡ್ಬೇಕಾದಾಗ ಈಗ ಸಪೋಸ್ ಈಗ ನಂದು ಏನು ಸೈಟ್ ಲೊಕೇಶನ್ ಈಗ ಏನು ಲೇಔಟ್ ಹೇಗಾಗ್ತಾ ಇದೆ ಏನಾಗ್ತಿದೆ ಅಂತ ಅದರ ಎವ್ರಿ 3 months ನಾವು ಅಪ್ಡೇಟ್ ಕೊಡ್ತೀವಿ ಸರ್ ಕಸ್ಟಮರ್ಗೆ, ಇಮೇಲ್ ವಾಟ್ಸ್ಆಪ್ ಎರಡರಲ್ಲೂ ಕೊಡ್ತೀವಿ. ಓಕೆ ಓಕೆ ಏನೇನ್ ಆಗ್ತಿದೆ ಈಗ ನಾವು ಲೇಔಟ್ ಫಾರ್ಮೇಶನ್ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ಪ್ರೊಸೀಜರ್ ಇದೆ. ಲ್ಯಾಂಡ್ ಬೈ ಮಾಡಿದ ನಂತರ ಅದನ್ನ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ, ಕನ್ವರ್ಷನ್ ಮಾಡೋದು, ಅಪ್ರೂವ್ಡ್ ಅಪ್ಲೈ ಮಾಡೋದು, ಆಮೇಲೆ ಅಪ್ರೂವ್ಡ್ ನಂಬರ್ ಬರುತ್ತೆ. ಇದೆಲ್ಲ ನಾವು ಎವ್ರಿ 3 months ವರೆಗೂ ಏನೇನು ಅಪ್ಡೇಟ್ ಆಗಿರ್ತವೆ ಆ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಎವ್ರಿ 3 months ಪ್ರತಿ ಕಸ್ಟಮರ್ಗೂ ಕೂಡ ಮೇಲ್ ಮೂಲಕ ನಾವು ಕಳಿಸ್ತೀವಿ, ಅವ್ರು ನೋಡ್ಕೋಬಹುದು. ಆಮೇಲೆ ಒನ್ಸ್ ನಮ್ಗೆ ಕನ್ವರ್ಷನ್ ನಂಬರ್ ಅಥವಾ ಅಪ್ರೂವ್ಡ್ ನಂಬರ್ ಬಂದ ಮೇಲೆ ಅವರು ನಮ್ಮ ಪ್ರಾಪರ್ಟಿನ ನೋಡ್ಕೋಬಹುದು. ನಾವೇ ಹೇಳ್ತೀವಿ, ಇಂಟಿಮೇಟ್ ಮಾಡ್ತೀವಿ, ಜಾಗ ಇದೆ ಇಂಥ ಜಾಗದಲ್ಲಿ ಲೇಔಟ್ ಮಾಡಿದ್ರೆ ನೋಡಿ ಅಂತ ನೋಡ್ಬೋದು. ಡೆವಲಪ್ಮೆಂಟ್ ಆದ್ಮೇಲೆ ಅವ್ರಿಗೆ ನಾವೇನ್ ಪ್ರಾಮಿಸ್ ಮಾಡಿರ್ತೀವಿ, ಓಕೆ ಈ 24 months ಪೀರಿಯಡ್ ಇಂದ 42 months ಅಥವಾ 36 months ಏನ್ ಪೀರಿಯಡ್ ನಾವು ಪ್ರಾಮಿಸ್ ಮಾಡಿರ್ತೀವಿ ಅದ್ರ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದೀರಾ. ಇನ್ನು ಕೆಲವು ಇನ್ಫಾರ್ಮೇಶನ್ ಏನಾದ್ರು ಏನು ಕಸ್ಟಮರ್ ಅಥವಾ ನಮ್ಮ ವೀಕ್ಷಕರಿಗೆ ಏನಾದ್ರು ತಿಳ್ಕೊಬೇಕಂತಂದ್ರೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಗಿಫ್ಟ್ಗಳ ಬಗ್ಗೆ ಮಾತ್ರ ಇಂಟಿಮೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಬಂಪರ್ ಪ್ರೈಸ್ ಕೂಡ ಇದೆ ಸರ್. ಓ ಏನ್ ಸರ್ ಅದು ಬಂಪರ್ ಪ್ರೈಸ್? ಯೂಶುವಲಿ ಏನು ಇವಾಗ ನಾವೇನ್ ಹೇಳಿದ್ವಲ್ಲ, ಮಂತ್ಲಿ ನಾವು ಗಿಫ್ಟ್ಗಳು ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಇದರಲ್ಲಿ ಒಂದು ಬಂಪರ್ ಬಹುಮಾನ ಕೂಡ ಒಂದು ಲಕ್ಕಿ ವಿನ್ನರ್ಗೆ ಕೊಡ್ತೀವಿ. ಓಕೆ ಏನ್ ಸರ್ ಅದು? 24 month ಅಲ್ಲಿ ಆಲ್ಟೋ ಕಾರ್ ಕೊಡ್ತೀವಿ ಸರ್. ಸೊ ಆಲ್ಟೋ ಕಾರ್ ನೋಡ್ಬೋದು ಇಲ್ಲೇ, ನೋಡ್ಬೋದು ಸರ್, ಇದೆ ಸರ್, ಮಾರುತಿ ಆಲ್ಟೋ ಕಾರ್ನ ಕೊಡ್ತೀವಿ. ಇದು ಬಂಪರ್ ಗಿಫ್ಟ್ ಅವ್ರಿಗೆ. ಸೊ ಇದು ಯಾಕೆ ಕೊಡ್ತಿದ್ದೀರಾ ಅಂತ ಸರ್? ಎಂಕರೇಜ್ಮೆಂಟ್ ನಮ್ಮ ಕಸ್ಟಮರು ಬರೀ ಏನೋ ಸೈಟ್ ತಗೊಂಡವ್ರೆ, ಅವರು ಮಂತ್ಲಿ EMI ಕಟ್ಕೊಂಡು ಹೋಗ್ತಾರೆ, ಕಾಂಟ್ಯಾಕ್ಟ್ ಇರೋದಿಲ್ಲ ಅಲ್ವಾ. ನಾವು ಎವ್ರಿ ಮಂತ್ ಅವ್ರಿಗೆ ಅಪ್ಡೇಟ್ ಕೊಡ್ತಿದ್ರೆ ನಾವು ಲೈವ್ ಆಗಿದ್ದೀವಿ, ಪ್ರಾಜೆಕ್ಟ್ ರನ್ನಿಂಗ್ ಇದೆ ಅನ್ನೋದೊಂದು ಇಬ್ಬರಿಗೂ ಕಮ್ಯುನಿಕೇಶನ್ ಚೆನ್ನಾಗಿರುತ್ತಲ್ವ ಸರ್. ಅದು ಗಿಫ್ಟ್ ಕೊಡೋದ್ರಿಂದ ಎಂಕರೇಜ್ಮೆಂಟ್, ಅವ್ರು 4 ಜನ ರೆಫರ್ ಮಾಡ್ಬೋದು. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಇವ್ರು ಯಾವ ಪೊಸಿಷನ್ ಸೈಟ್ ತಗೊಂತವ್ರೆ, ಇಂಥವ್ರಿಗೆ 4 ಜನ ರೆಫರ್ ಮಾಡೋದು ಕೂಡ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತಲ್ವಾ, ಸೈಟ್ ತಗೋಬಹುದಲ್ವಾ. ಓಕೆ. ಆಮೇಲೆ ಎನ್ಕರೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಲೈವ್ ಆಗಿರ್ತೀವಿ, ಅವರು ನಮಗೂ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ಅವ್ರ ಸೈಟ್ ನಾವ್ ಇವಾಗ ಇಷ್ಟೆಲ್ಲ ಮಾತಾಡಿದ್ವಲ್ಲ ಸರ್, ಅವ್ರು ಡೈರೆಕ್ಟ್ ನಮ್ಮ ಆಫೀಸ್ ಬಂದು ವಿಸಿಟ್ ಕೂಡ ಮಾಡ್ಬೋದು ಅಂತ ಹೇಳಿ. ಸೊ ಆಫೀಸಿಗೆ ಬಂದು ವಿಸಿಟ್ ಮಾಡ್ಕೊಳ್ಳಿ. ಇನ್ನು ಸಾಕಷ್ಟು ಪ್ರಶ್ನೆಗಳಿರುತ್ತೆ ಅವ್ರಿಗೂ ತಲೆಯಲ್ಲಿ, ಸರ್ ನಮ್ಗೆ ಏನಾದ್ರು ಅದು ಇದು ಅಂತ ಮೇ ಬಿ ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿರಲಿಲ್ಲ ಅನ್ಸುತ್ತೆ. ಮೇ ಬಿ ಅವ್ರಿಗೆ ಏನಾದ್ರು ಪ್ರಶ್ನೆ ಇತ್ತಂದ್ರೆ ದಯವಿಟ್ಟು ಇಲ್ಲಿ ಬಂದು ಮುಖಾಮುಖಿಯಾಗಿ ಭೇಟಿ ಮಾಡ್ಕೊಂಡು ಎಲ್ಲ ಮಾತಾಡ್ಕೋಬಹುದಲ್ಲ. ಅವ್ರು ಏನೇ ಡೌಟ್ಸ್ ಇದ್ರು ಸರ್, ಮಂಗಳವಾರ ಬಿಟ್ಟು ಮಿಕ್ಕಿದ್ದು 6 days ನಮ್ಮ ಆಫೀಸ್ ಓಪನ್ ಇರುತ್ತೆ. ಸೊ ಟ್ಯೂಸ್ಡೇ ಒಂದು ಹಾಲಿಡೇ ಇರುತ್ತೆ. ಅದು ಯೂಶುವಲಿ ಪ್ರತಿಯೊಂದು ರಿಯಲ್ ಎಸ್ಟೇಟ್ ಕಂಪನಿಗಳು ಟ್ಯೂಸ್ಡೇ ಹಾಲಿಡೇ ಇರುತ್ತೆ, ನಮ್ದು ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ರಿಮೈನಿಂಗ್ ಟೈಮ್ ಅಲ್ಲಿ ಬಿಟ್ವೀನ್ 9:30 ಇಂದ 6 o'clock ವರೆಗೆ ಎನಿ ಟೈಮ್ ಬಂದು ನಮ್ಮ ಕಂಪನಿಗೆ ಭೇಟಿ ಮಾಡಿ ಅವ್ರಿಗೆ ಏನೇ ಡೌಟ್ಸ್ ಇರಲಿ ಆ ಡೌಟ್ಸ್ ನ ಕ್ಲಾರಿಫಿಕೇಶನ್ ಮಾಡ್ತೀವಿ ನಾವು. ಸೊ ವೀಕ್ಷಕರೇ, ಕಂಪ್ನಿ ಬಂದ್ಬಿಟ್ಟು ಒಂದು ಅವ್ರು ಒನ್ಸ್ ನಮ್ಮ ಕಂಪನಿಗೆ ಬಂದ್ಮೇಲೆ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಎದ್ದೋಗ್ಬೇಕು ಸರ್. ಅದು ಹೌದು, ಇದು ನಿಜ, ನಾವು ತಗೋಬಹುದು ಅನ್ನೋ ಭರವಸೆಯಿಂದ ನಾವು ಇಲ್ಲಿಂದ ಎದ್ಬೋದು. ಓಕೆ, ಅದೇ ಫೇಸ್ ಟು ಫೇಸ್ ಮೀಟ್ ಆಗ್ಲಿ, ಆಮೇಲೆ ಮುಂದೆ ವಿಚಾರ. ಯೂಶುವಲಿ ಏನಾಗುತ್ತೆ ಗೊತ್ತಾ ಸರ್, ಇವಾಗ ವಿಡಿಯೋಸ್ ಎಷ್ಟೋ ವಿಡಿಯೋಸ್ ನೋಡಿರ್ತಾರೆ, ಎಲ್ಲರೂ ಆಫರ್ಸ್ ಕೊಡ್ತಾರೆ, ಎಲ್ಲಾ ವಿಡಿಯೋಸ್ ನೋಡ್ತಿರ್ತಾರೆ. ಕಸ್ಟಮರ್ಗೆ ಅಂಟಿಲ್ ಅನ್ಲೆಸ್ ಫೇಸ್ ಟು ಫೇಸ್ ಮಾತಾಡೋವರೆಗೂ ಅವ್ರಿಗೊಂದು ಭರವಸೆ ಇರೋದಿಲ್ಲ, ಹೇಗೆ ಅನ್ನೋದು ನಂಬಿಕೆ ಇರಲ್ಲ. ಅವರೆಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ. ಒಂದ್ಸಲ ನಮ್ ಜೊತೆ ಬಂದು ಅವ್ರು ಮೀಟ್ ಮಾಡಿ ಇಲ್ಲಿ ಫೇಸ್ ಟು ಫೇಸ್ ಮೀಟ್ ಮಾಡ್ಕೊಂಡು ನಿಮ್ಮ ಅನುಕೂಲ ಆದಂತಂದ್ರೆ ನೀವು ಈ ಒಂದು ಸೈಟ್ ನ ನೀವು ಪರ್ಚೇಸ್ ಮಾಡ್ಕೋಬಹುದು ಆಗಿ ತಗೋಬಹುದು ಅಂತ ನಂಬಿಕೆ ಬಂದ್ರೆ ಅವ್ರು ಮಾಡ್ಬೋದು ಸರ್. ಓಕೆ. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ರೆ. ಟೈಮಿಂಗ್ ಒಂದು ಹೇಳಿಲ್ಲ ಸರ್, ಟೈಮಿಂಗ್ಸ್ ಯಾವಾಗ್ಲಿಂದ ಯಾವಾಗ ಅಂತ? ಆಫೀಸ್ ಟೈಮಿಂಗ್ಸ್? ಹೌದು ಸರ್, ಆಫೀಸ್ ಟೈಮಿಂಗ್ಸ್ ನಾನು ಹೇಳಿದೆ ಸರ್ ಆಲ್ರೆಡಿ ನಿಮಗೆ. 9:30 to 6 o'clock ಅಂತ. 9:30 to 6 o'clock ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ಓಕೆ. ಸೊ ವೀಕ್ಷಕರೇ, ಬೇರೆ ಬೇರೆ ಊರ್ಲಿಂದ ಕೂಡ ಬರ್ತಿರ್ತಾರೆ, ದಯವಿಟ್ಟು ಒಂದ್ಸತ ಕಾಲ್ ಮಾಡಿ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇರೋದು ಅಷ್ಟೇ. ಹಾ ಸರ್, ನಮ್ಮ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಬರ್ಬೋದು. ಸಪೋಸ್ ಏನಾದ್ರು ಕಸ್ಟಮರ್ ಬರೋಕ್ ಆಗದ್ರ ಸಂದರ್ಭ ಇದ್ದಾಗ ಅವ್ರ ಲೊಕೇಶನ್ ಶೇರ್ ಮಾಡಿದ್ರೆ ನಮ್ಮ ಆಫೀಸ್ ಕಡೆಯಿಂದ ಎಕ್ಸಿಕ್ಯೂಟಿವ್ಸ್ ಹೋಗಿ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅಪ್ಲಿಕೇಶನ್ ತುಂಬ್ಕೊಂಡು ಬರ್ತೀವಿ ಸರ್. ಸೂಪರ್. ಅಂಡ್ ವೀಕ್ಷಕರೇ, ಇದು ಬಂದ್ಬಿಟ್ಟು ಒಂದು 800 square feet ಇಂದ ಆಫೀಸ್ ಇದಲ್ಲ ಸರ್ ನಿಮ್ದು? ಹೌದು ಸರ್. ಸೊ ಆಲ್ಮೋಸ್ಟ್ ಎಲ್ಲರೂ ಟೋಟಲ್ ಏರಿಯಾ ನಮ್ಮ ಆಫೀಸ್ ಏರಿಯಾ ಬಂದು 800 square feet ಇದೆ ಸರ್. ಓಕೆ.
ಅದೇ ಸರ್ ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲಿ ಅರೌಂಡ್ ಒಂದು 10 to 12 ಎಂಪ್ಲಾಯ್ಸ್ ವರ್ಕ್ ಮಾಡ್ತಾವ್ರೆ. ಸೊ ಇನ್ನು ಎಂಪ್ಲಾಯ್ಸ್ ತಗೊಂತೀವಿ ಸರ್ ನಾವು. ಓಕೆ, ಅದು ಕೂಡ ಇದೆ. ಸೊ ಬನ್ನಿ ಒಂದ್ಸತ ಬಂದು ಮೀಟ್ ಆಗಿ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಎಲ್ಲ ತಿಳ್ಕೊಬಹುದು. ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀರಾ. ಮತ್ತೆ ಇದು ಬಿಟ್ಟು ಮತ್ತೆ ಏನಾದ್ರು ನಮ್ಮ ವೀಕ್ಷಕರು ತಿಳಿಸೋದಿದೇನಾ ಅಂತ? ಇನ್ನೊಂದು ಕೊಡ್ಬೇಕು ಅನ್ಕೊಂಡಿದ್ದೀವಿ ಸರ್. ಏನ್ ಸರ್ ಮತ್ತೆ? ನಮ್ಮ ನಂಬಿ ಈಗ ನಮ್ಮ ಕಸ್ಟಮರ್ಗಳು ಸೈಟ್ ತಗೊಳಕ್ ರೆಡಿ ಇರ್ತಾರೆ. ಯಾರು ಸ್ಪಾಟ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ ಅವ್ರಿಗೆ ಅವ್ರ ಮನೇಲಿ ಇಬ್ಬರಿಗೆ ಒನ್ ಡೇ ಡೇವ್ ಟ್ರಸ್ಟ್ ನ ಫ್ರೀ ಆಗಿ ಕೊಡ್ತೀವಿ ಸರ್. ಓಹೋ, ಸೂಪರ್. ಡೇವ್ ಟ್ರಸ್ಟ್ ನ ಫ್ರೀ ಆಗಿ ಕೊಡ್ತಿದ್ರ? ಇಬ್ರು ಹೋಗ್ಬೋದು. ಹೋಗ್ಬೋದು. ಗಂಡ ಹೆಂಡತಿ ಮನೇಲಿ ಯಾರಾದ್ರೂ ಇಬ್ರು ಹೋಗ್ಬೋದು ಸರ್. ಓಕೆ, ಸ್ಪಾಟ್ ಬುಕಿಂಗ್ ಮಾಡಿದವ್ರಿಗೆ ಈ ಅವಕಾಶ ಕೊಡ್ತಾ ಇದ್ವಿ. ಮತ್ತೆ ಕಿಂಗ್ ಪ್ರಾಪರ್ಟೀಸ್ ಅಂತಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಡಿಸ್ಕೌಂಟ್ ಬೇಕಾಗತ್ತಲ್ಲ, ಹೆಂಗೆ? ಇನ್ನೂ ಡಿಸ್ಕೌಂಟ್ ಬೇಕಾ? ಮತ್ತೆ ಇಷ್ಟೆಲ್ಲ ಹೇಳಿದ್ರು ಕೂಡ ಕೊಡಿ ಸರ್ ಮತ್ತೆ. ಸರಿ ಸರ್, ಕೊಡೋಣ. ಈಗ ಕಸ್ಟಮರ್ಗಳು ಎಷ್ಟೊಂದ್ ಜನ ಪ್ರಾಂಪ್ಟ್ ಆಗಿ ಪೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಕೆಲವು ಜನ ಡಿಲೇ ಮಾಡ್ತಾರೆ, 1 or 2 months ಡಿಲೇ ಮಾಡ್ತಾರೆ. ಕೆಲವು ಜನ ಪ್ರಾಂಪ್ಟ್ ಆಗಿ ಪೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಪ್ರಾಂಪ್ಟ್ ಆಗಿ ಪೇ ಮಾಡೋರಿಗೆ ಒಂದು ಅವಕಾಶ ಕೊಡೋಣ ಸರ್. ಏನ್ ಸರ್ ಅದು ಅವಕಾಶ? ಟೋಟಲ್ ಅವ್ರು ಕಟ್ಟೋ EMI ಎಷ್ಟು ತಿಂಗಳು ಇರ್ತಾವೋ ಅದರಲ್ಲಿ ಲಾಸ್ಟ್ ಮಂತ್ EMI ಅವ್ರು ಪೇ ಮಾಡೋದು ಬೇಡ ಸರ್. ಓಹೋ, ಅಂದ್ರೆ 5,000 rupees ಡಿಸ್ಕೌಂಟ್ ಅಂದಂಗ ಆಯ್ತು. 5,000 rupees ಡಿಸ್ಕೌಂಟ್ ಕೊಡ್ತೀವಿ ಸರ್. ಅವ್ರು ಏನಕ್ಕಂದ್ರೆ ಆನ್ ಟೈಮ್ ಎವ್ರಿ ಮಂತ್ ಪೇ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರಿಗೊಂದು ಎಂಕರೇಜ್ಮೆಂಟ್, ಅದೊಂದು ನಿಯತ್ತಾಗಿ ಕೊಡ್ತಿದಾರೆ ಅಂತ ಅವ್ರಿಗೆ ಒಂದು ಎಂಕರೇಜ್ಮೆಂಟ್. ಈ 5,000 ಲಾಸ್ಟ್ ಮಂತ್ ಅಲ್ಲಿ ಅವರು ಕಟ್ಟೋ ಅಗತ್ಯ ಇರೋದಿಲ್ಲ ಸರ್. ಸೂಪರ್ ಸರ್. ಮತ್ತೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ನನಗೆ. ಮೆಜೆಸ್ಟಿಕ್ ಲಿಂದ ಹಿಡಿದು ಆ ಒಂದು ಸೈಟ್ ಏನೇನು ಇರುತ್ತಲ್ಲ, ಎಷ್ಟು ದೂರ ಇರುತ್ತೆ, ಹೆಂಗೆ ಏನು ಅಂತ ನೋಡಿ ಸರ್. ಈಗ ಪ್ರೆಸೆಂಟ್ ಬ್ಯಾಂಗ್ಳೂರ್ ಬಂದು ಆಲ್ಮೋಸ್ಟ್ ಆಲ್ ಮೆಜೆಸ್ಟಿಕ್ ಸಿಟಿ ಪಾಯಿಂಟ್ ಇಂದ ಅರೌಂಡ್ 30 to 35 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಫುಲ್ ಡೆವಲಪ್ಮೆಂಟ್ ಆಗಿದೆ. ಹೌದು. ನೀವು ಯಾವುದೇ ಲೊಕೇಶನ್, ಯಾವುದೇ ಏರಿಯಾ ಹುಡುಕಿದ್ರು ಕೂಡ ಅಷ್ಟು ದೂರನೂ ಡೆವಲಪ್ಮೆಂಟ್ ಆಗಿದೆ. ಹೌದು. ಈಗ ಆ ಡೆವಲಪ್ಮೆಂಟ್ ಆಗಿರೋದ್ರಲ್ಲಿ ಸೈಟ್ ಬೈ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಹೌದು. ಸೊ ನಾವು ಕೊಡೋ ಸೈಟ್ ಬಂದು ಈ ಸಿಟಿ ಪಾಯಿಂಟ್ ಇಂದ, ಮೆಜೆಸ್ಟಿಕ್ ಪಾಯಿಂಟ್ ಇಂದ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸೈಟ್ ನ ಕೊಡ್ತೀವಿ. 50 to 60 ಕಿಲೋಮೀಟರ್ 50 to 60 ಒಳಗಡೆ ಸರ್. ಒಳಗಡೆನೆ ಆಲ್ಮೋಸ್ಟ್ 50 ಬಿಟ್ವೀನ್ 60 ಒಳಗಿರುತ್ತೆ. ಓಕೆ, ಸೊ ಇನ್ನೂ ಅನುಕೂಲ ಆಗತ್ತಲ್ಲ. ಈಗ ಅದೇ ನೀವು ಹೇಳ್ದಂಗೆ ಬೆಂಗಳೂರು ತುಂಬಾ ಡೆವಲಪ್ಮೆಂಟ್ ಆಗಿದೆ ಸರ್. ಎಲ್ಲಾ ಕಡೆ ಮೆಟ್ರೋ ಫೆಸಿಲಿಟಿ ಇದೆ. ಈವನ್ ಮಾಗಡಿ ರೋಡ್ ಕೂಡ ಇವಾಗ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಮಾಗಡಿ ರೋಡ್ ಅಪ್ ಟು ಕಡಬಗೆರೆ ಕ್ರಾಸ್ ವರೆಗೂ ಮೆಟ್ರೋ ಕೊಡ್ತಾವ್ರೆ. ಆಮೇಲೆ ಎಲ್ಲಾ ಕಡೆ ಆಲ್ಮೋಸ್ಟ್ ಕನೆಕ್ಟಿವಿಟಿ ತುಂಬಾ ಈಸಿ ಇದೆ ಸರ್. ಬೆಂಗಳೂರು ಮೊದಲಿನ ತರ ಇಲ್ಲ. ಯಾವುದೇ ಮೂಲೆಯಿಂದ ಕೂಡ ಯಾವುದೇ ಮೂಲೆಗೆ ಬೇಗ ಅವ್ರು ರೀಚ್ ಆಗ್ಬಹುದು. ಮೆಟ್ರೋ ಕೂಡ ಈಗ ಬರ್ತಾ ಇದೆ, ನೆಲಮಂಗಲ ಕೂಡ ಇದಾಗಿದೆ ಅಂತ ಹೇಳಿ ಸರ್. ಈಗ ಅಪ್ ಟು ಮಾದವರವರೆಗೂ ಮೆಟ್ರೋ ಆಗಿದೆ. ಇನ್ನು ನೆಲಮಂಗಲ ಅಲ್ಲಿಂದ ಒಂದು 3 ರಿಂದ 4 ಸ್ಟೇಷನ್ಸ್ ಆಗ್ತವೆ. ಹಾರ್ಡ್ಲಿ ಅವರು ಮೆಜೆಸ್ಟಿಕ್ ಇಂದ ನೆಲಮಂಗಲಕ್ಕೆ ವಿತ್ ಇನ್ ಹಾಫ್ ಅನ್ ಅವರ್ ಒಳಗೆ ಅವರು ಆರಾಮಾಗಿ ರೀಚ್ ಆಗ್ಬಹುದು. ಅಲ್ಲಿಂದ ಒಂದು 15 to 20 ಮಿನಿಟ್ ಡಿಸ್ಟೆನ್ಸ್ ಅಲ್ಲಿ ಜರ್ನಿಯಲ್ಲಿ ನಮ್ಮ ಪ್ರಾಪರ್ಟಿನ ಅವ್ರು ತಗೋಬಹುದು. ಸೂಪರ್ ಸರ್. ಅಂಡ್ ಲಾಸ್ಟಿಗೆ ನಾವು ವೀಕ್ಷಕರಿಗೆ ಏನಾದ್ರು ಹೇಳೋದಿದೆನಾ ಸರ್? ನಂಬ್ಕೊಂಡು ಕಸ್ಟಮರ್ ಸೈಟ್ ತಗೊಂತಾರೆ. ನಮ್ದವ್ರಿಗೆ ನಾವೇನ್ ಇಲ್ಲಿ ನಮ್ಮ ವಿಡಿಯೋದಲ್ಲಿ ಏನ್ ಪ್ರಾಮಿಸ್ ಮಾಡಿದ್ವಿ ಪ್ರತಿಯೊಂದು ಕೂಡ ನಾವು ಮಾತನ್ನ ಉಳಿಸ್ಕೊಂತೀವಿ ಸರ್. ಯಾವುದೇ ಕಾರಣಕ್ಕೂ ಒಂದು ಮಾತು ತಪ್ಪಲ್ಲ. ನಮ್ಮ ನಂಬಿ ಬಂದಿರ್ತಾರೆ. ಈ ಪ್ರಾಮಿಸ್ ಇಸ್ ಎ ಪ್ರಾಮಿಸ್, ವಿ ಒಬೇ ಅವರ್ ಪ್ರಾಮಿಸ್. ಓಕೆ, ಐ ಥಿಂಕ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಕರ್ನಾಟಕದಲ್ಲಿ ಈ ತರ ಒಂದು ಏನು. ಸರ್, ನಾವು ನೋಡಿದ ಪ್ರಕಾರ ಫಸ್ಟ್ ಡೇ ಸರ್ ಇದು. ಓಕೆ, ಫಸ್ಟ್ ಡೇ ಅಂದ್ರೆ ಎಲ್ಲರೂ EMI ಆಪ್ಷನ್ ಕೊಡ್ತಾವ್ರು ಸರ್. ಬಟ್ ಏನಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗ್ ಡೆಪಾಸಿಟ್ ಅಮೌಂಟ್ ಅಲ್ಲ, ಅದು ಅಗ್ರಿಮೆಂಟ್ ಅಮೌಂಟ್ ಜಾಸ್ತಿ ಇರುತ್ತೆ. ಅಗ್ರಿಮೆಂಟ್ ಅಮೌಂಟ್ ಅಪ್ರಾಕ್ಸಿಮೇಟ್ಲಿ ಈಗ ಟೋಟಲ್ ಸೈಟ್ ವ್ಯಾಲ್ಯೂ ಏನಿರುತ್ತೋ ಅದ್ರಲ್ಲಿ ಅರೌಂಡ್ 30 to 35% ಅವರು ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಮಾಡಿಸ್ಕೊಂಡು ರಿಮೈನಿಂಗ್ EMI ಕೊಡ್ತಾರೆ. ನಾವು ಆ ರೀತಿ ಮಾಡ್ತಿಲ್ಲ. ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ 50,000 ಇರುತ್ತೆ. ಆಮೇಲೆ ಮಂತ್ಲಿ EMI 5,000 ಕಟ್ಕೊಂಡು ಹೋಗೋದು. ಬಿಟ್ವೀನ್ ಎವ್ರಿ 6 months, 12 month, 18th month 50,000 ಇರುತ್ತೆ. ಅದು ನಿಮ್ಗೆ ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಯಾವ ತರ ಅಂತ. ಓಕೆ ಸರ್, ಒಟ್ಟಲ್ಲಿ ಬರ್ಡನ್ ಇಲ್ಲ ಸರ್. ತುಂಬಾ ಈಸಿ ಫಾರ್ಮೆಟ್ ಅಲ್ಲಿ ಅವರು ಅಮೌಂಟ್ ನ ಕಟ್ಕೊಂಡು ಹೋಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.